Hello everyone, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ಆಸ್ ಅನ್ ಅಪ್ರೆಂಟಿಶಿಪ್ ಕೆನರಾ ಬ್ಯಾಂಕ್ ನನ್ನ ವರ್ಕು ಯಾವ ರೀತಿ ಇರುತ್ತೆ ಬ್ಯಾಂಕಲ್ಲಿ, ನಾನು ಏನೇನು ಮಾಡ್ತೀನಿ ಅನ್ನೋದಾಗಿರುತ್ತೆ. ಸೊ ನಾನು ಹೇಳ್ದಾಗೆ ನಂದು 23 ಫೆಬ್ರವರಿಲಿ ನಾನು ಜಾಯ್ನ್ ಆಗ್ತೀನಿ. ಸೊ ನನ್ನ ವರ್ಕ್ ಸ್ಟಾರ್ಟು 24 ಫೆಬ್ರವರಿಯಿಂದ ಆಗುತ್ತೆ. ಸೊ ನಾ ಇಲ್ಲಾಗೆ ನನ್ನ ಫ್ರೆಂಡ್ ಬಂದು ಮೈಸೂರು ಕುವೆಂಪು ನಗರದಲ್ಲಿ ಪೋಸ್ಟಿಂಗ್ ಆಗ್ತಾನೆ. ನಾನು ನನ್ನ ಹೋಮ್ ಟೌನು ಅಲ್ಲಿ ಪೋಸ್ಟಿಂಗ್ ಆಗ್ತೀನಿ. ಸೊ ನಮ್ಮ ಬ್ಯಾಂಕಲ್ಲಿ ನಮ್ಮದೇ ಆದ ಒಂದು ಕ್ಯಾಬಿನ್ನ ಕೊಡ್ತಾರೆ. ಸೊ ನನ್ನ ವರ್ಕು ಬ್ಯಾಂಕಲ್ಲಿ ನ್ಯೂ ಅಕೌಂಟ್ ಓಪನಿಂಗು, ಪಾಸ್ಬುಕ್ ಎಂಟ್ರಿ, ನ್ಯೂ ಪಾಸ್ಬುಕ್ ಇಶ್ಯೂ, ದೆನ್ ಬ್ಯಾಲೆನ್ಸ್ ಎನ್ಕ್ವೈರಿ ಆಗಿರ್ಬೋದು, ಜೊತೆಗೆ ಇನ್ಶೂರೆನ್ಸು ಮತ್ತು ಪೆನ್ಷನ್ ಮಾಡಿಸೋದಾಗಿರುತ್ತೆ. ಮೊದಲನೇದಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ನ್ಯೂ ಅಕೌಂಟ್ ಓಪನಿಂಗು. ಈಗ ಹೊಸ್ದಾಗಿ ಯಾರು ಕಸ್ಟಮರ್ ಬರ್ತಾರೆ ಬ್ಯಾಂಕ್ಗೆ, ಮೊದಲನೇದಾಗಿ ಅಕೌಂಟಲ್ಲಿ ಸುಮಾರು ಥರ ಇದೆ. ಫಾರ್ ಎಕ್ಸಾಂಪಲ್ ಬೇಸಿಕ್ ಸೇವಿಂಗ್ಸ್ ಅಕೌಂಟು, ಇದು ರೆಗ್ಯುಲರಾಗಿ ಮಾಡಿಸ್ತೀವಿ. ನೆಕ್ಸ್ಟು ಕೆನರಾ ಪ್ರೀಮಿಯಂ ಪೇರೋಲ್ ಅಂತ ಬರುತ್ತೆ, ಇದು ಸ್ಯಾಲ್ರಿ ಪರ್ಸನ್ಸ್ಗೆ ರಿಲೇಟೆಡ್ ಇರುತ್ತೆ. ಇನ್ನೊಂದು ಕೆನರಾ ಆ್ಯಂಜಲ್ ಅಂತ ಬರುತ್ತೆ, ಇದು ವುಮೆನ್ಸ್ಗೆ. ಮತ್ತು ಸ್ಟೂಡೆಂಟ್ಸ್ಗಾದರೆ ಕೆನರಾ ಆಸ್ಪೈರ್ ಅಂತ ಬರುತ್ತೆ. ಸೊ ಈ ಥರ ಸುಮಾರು ಥರ ಪ್ರಾಡಕ್ಟ್ ಇದೆ ಅಕೌಂಟ್ಸ್ ಓಪನಿಂಗಲ್ಲಿ. ಸೊ ನಾವು ಕಸ್ಟಮರ್ ಮೈಂಡ್ಸೆಟ್ ನೋಡ್ತೀವಿ, ಅವರು ಟ್ರಾನ್ಸಾಕ್ಷನು, ನ್ಯಾಚುರಲ್ ಮೈಂಡ್ಸೆಟ್ಟು, ಅವರು ಬ್ಯಾಕ್ಗ್ರೌಂಡ್ ನೋಡಿ ಅವ್ರಿಗೆ ಯಾವ ರೀತಿ ಅಕೌಂಟ್ ಸೂಟ್ ಆಗುತ್ತೆ ಸಜೆಸ್ಟ್ ಮಾಡಿ ಅಕೌಂಟ್ನ ಓಪನ್ ಮಾಡ್ತೀವಿ. ರೆಗ್ಯುಲರಾಗಿ ನಾವು ಬೇಸಿಕ್ ಸೇವಿಂಗ್ಸ್ ಅಕೌಂಟೇ ನಾವು ರೆಗ್ಯುಲರಾಗಿ ಮಾಡ್ತೀವಿ. ದೆನ್ ಒಬ್ಬ ಕಸ್ಟಮರು ನಮ್ಮ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿಸ್ಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ ಬೇಕಪ್ಪ ಅಂತ ಅಂದರೆ, ಆಧಾರ್ ಕಾರ್ಡು, ಪಾನ್ ಕಾರ್ಡು, 2 ಫೋಟೋ, ಮತ್ತು ಬ್ಯಾಂಕಿಂದ ಅಪ್ಲಿಕೇಶನ್ನ ಕೊಡ್ತೀವಿ. ಅದನ್ನು ಫಿಲ್ ಮಾಡಿ ಕೊಡಬೇಕು. ಫಿಲ್ ಮಾಡಿ ನಮ್ಮ ಆಫೀಸರ್ ಹತ್ರ ಒಂದು ಸಲ ವೆರಿಫಿಕೇಷನ್ ಮಾಡಿಸಿ ಸರಿ ಇದೆಯೋ ಸರಿ ಇಲ್ವೋ ಅಂತ. ಅದಾದಮೇಲೆ ನಮಗೆ ತಂದು ಕೊಡಬೇಕು. ಇವತ್ತು ತಂದು ಕೊಟ್ಟರೆ ನಾಳೆ ಅಕೌಂಟ್ ಓಪನಿಂಗ್ ಆಗುತ್ತೆ. ಅಕೌಂಟ್ ಓಪನ್ ಆದಮೇಲೆ ಅವ್ರಿಗೆ ಅಕೌಂಟ್ ನಂಬರ್ನ ಕೊಡ್ತೀವಿ. ಅವರು 1,000 ಕ್ಯಾಶ್ ಕಟ್ಟಿ ಪಾಸ್ಬುಕ್ನ ತೊಗೋಬೇಕಾಗತ್ತೆ. ಇದು ಪ್ರೋಸೆಸ್ ಇದೆ ಅಕೌಂಟು. ಇದಾದಮೇಲೆ ಬ್ಯಾಲೆನ್ಸ್ ಎನ್ಕ್ವೈರಿ ಮತ್ತು ಪಾಸ್ಬುಕ್ ಎಂಟ್ರಿ. ಈಗ ಸಾಮಾನ್ಯವಾಗಿ ನೋಡೋದಾದರೆ ಬ್ಯಾಂಕಲ್ಲಿ ಯಾರು ಬರ್ತಾರೆ, ಕಸ್ಟಮರ್ ಯಾರು ಬರ್ತಾರೆ, ಅವರು ಲಿಟ್ರೇಟಿವ್ ಆಗಿರ್ತಾರೆ, ಇಲಿಟ್ರೇಟಿವ್ ಆಗಿರ್ತಾರೆ. ಯಾರು ಇಲಿಟ್ರೇಟ್ ಇರ್ತಾರೆ ಅವ್ರಿಗೆ ಓದೋಕ್ಕೆ ಬರೆಯೋಕ್ಕೆ ಬರದೇ ಇರೋರು, ಅವ್ರಿಗೆ ತನ್ನ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಒಂದು ಕನ್ಫರ್ಮೇಷನ್ ಗೊತ್ತಿರಲ್ಲ, ಅವರು ನಮ್ಮ ಹತ್ರ ಬರ್ತಾರೆ. ನಾವು ಚೆಕ್ ಮಾಡಿ ಹೇಳ್ತೀವಿ. ಅಟ್ ಪ್ರೆಸೆಂಟ್ ನೋಡೋದಾದರೆ ಗೃಹಲಕ್ಷ್ಮಿ ಆಗಿರ್ಬೋದು, ಪೆನ್ಷನ್ ಆಗಿರ್ಬೋದು, ಇದು ಮಂತ್ಲಿ ಬರುತ್ತೆ. ಇದು ಗೌರ್ಮೆಂಟ್ ಯಾವಾಗ ಆಗ್ತಾರೆ ಅಂತ ನಮಗೆ ಅಷ್ಟು ಗೊತ್ತಾಗಲ್ಲ. ಸೊ ಅವ್ರು ಬಂದಾಗ ನಾವು ಹೇಳ್ತೀವಿ ಎಷ್ಟು ಅಮೌಂಟ್ ಬಂದಿದೆ, ಬಂದಿಲ್ಲ. ಮತ್ತು ಹೇಳೋದಲ್ಲದೆ ಎಂಟ್ರಿ ಕೂಡ ಮಾಡಿಕೊಡ್ತೀವಿ. ಈ ವರ್ಕು ಕೂಡ ನಾನೇ ಮಾಡ್ತೀನಿ. ಜೊತೆಗೆ ರೆಗ್ಯುಲರಾಗಿ ಪಾಸ್ಬುಕ್ ಎಂಟ್ರಿ ಮಾಡಿಸಿರ್ತಾರೆ, ಅದು ಖಾಲಿ ಆದಾಗ ನ್ಯೂ ಪಾಸ್ಬುಕ್ ಇಶ್ಯೂ ಕೂಡ ನಾವೇ ಮಾಡಿಕೊಡ್ತೀವಿ. ಇದಕ್ಕೆ ಯಾವ ರೀತಿ ಚಾರ್ಜಸ್ ಕೂಡ ಇರಲ್ಲ. ದೆನ್ ಪಾಸ್ಬುಕ್ ಇನ್ ಕೇಸ್ ಕಸ್ಟಮರ್ ಕಳ್ಕೊಂಡಿದ್ರೆ ಮಾತ್ರ ನಾವು ಚಾರ್ಜಸ್ನ ಮಾಡ್ತೀವಿ. ಆ ಕಸ್ಟಮರು ನನ್ನ ಪಾಸ್ಬುಕ್ ಕಳೆದೋಗಿದೆ ಅಂತ ಒಂದು ಕನ್ಸಲ್ ಲೆಟರ್ ಕೊಡಬೇಕು ಬ್ಯಾಂಕಿಗೆ. ಅದಾದಮೇಲೆ ಅವ್ರ ಅಕೌಂಟಿಂದ 118 ರೂಪಾಯಿ ಕಟ್ಟಾಗುತ್ತೆ. ಪಾಸ್ಬುಕ್ ಇಶ್ಯೂ ಆದ ತಕ್ಷಣವೇ ಅದೇ ಕಟ್ಟಾಗಿ ಹೊಸ ಪಾಸ್ಬುಕ್ ಕೊಡ್ತೀವಿ. ದೆನ್ ಇದಾದಮೇಲೆ ಇನ್ಸೂರೆನ್ಸ್ ಮತ್ತು ಪೆನ್ಷನ್ ಅಂತ ಬರುತ್ತೆ. ಇನ್ಸೂರೆನ್ಸಲ್ಲಿ 2 ಥರ ಇದೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ, ಇನ್ನೊಂದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಅಂತ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಇದು ಯಾವ ಥರ ಅಂದರೆ ಇನ್ಸೂರೆನ್ಸು, ಇದು ವೆಹಿಕಲ್ ಇನ್ಸೂರೆನ್ಸ್ ಆಗಿರುತ್ತೆ. ವೆಹಿಕಲ್ ಆಕ್ಸಿಡೆಂಟಲ್ಲಿ ಡೆತ್ ಆದರೆ ಈ ಇನ್ಸೂರೆನ್ಸು ಕವರ್ ಆಗುತ್ತೆ. ಇದು ಎಲಿಜಿಬಿಲಿಟಿ ಬಂದು 18ರಿಂದ 70 ವರ್ಷ ಇರುತ್ತೆ. ಇದು ಕಾಸ್ಟ್ ಬಂದು ವರ್ಷಕ್ಕೆ 20 ರೂಪಾಯಿ ಕಟ್ಟಾಗುತ್ತೆ. ವೆಹಿಕಲ್ ಆಕ್ಸಿಡೆಂಟಲ್ಲಿ ಡೆತ್ ಆದರೆ ಅವರು ನಾಮಿನಿ ಯಾರು ಕೊಟ್ಟಿರ್ತಾರೆ ಅವ್ರಿಗೆ 2 lakhs rupees ಇನ್ಸೂರೆನ್ಸ್ ಕವರ್ ಆಗುತ್ತೆ. ದೆನ್ ಆ ವೆಹಿಕಲ್ ಆಕ್ಸಿಡೆಂಟಲ್ಲಿ ಉಳ್ಕೊಂಡ್ರೆ, ಅಂದರೆ ಕೈ ಕಾಲು ಏನಾದ್ರು ಡ್ಯಾಮೇಜ್ ಆಗಿ ಉಳ್ಕೊಂಡ್ರೆ ಅವ್ರಿಗೆ 1 lakhs rupees ಇನ್ಸೂರೆನ್ಸ್ ಕವರೇಜ್ ಆಗುತ್ತೆ. ಇದೊಂದಾಗಿರುತ್ತೆ. ಮತ್ತು ಇನ್ನೊಂದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಅಂತ. ಇದು ಬಂದು ಎನಿ ನ್ಯಾಚುರಲ್ ಡೆತ್ತು, ಇಲ್ನೆಸ್ ಆದರೂ ಆಗಿರ್ಬೋದು, ವೆಹಿಕಲ್ ಇನ್ಸಿಡೆಂಟಲ್ಲಿ ಡೆತ್ ಆದರೂ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು, ಒಟ್ಟಿನಲ್ಲಿ ನ್ಯಾಚುರಲ್ ಡೆತ್ ಆದರೆ ಕೂಡ ಈ ಇನ್ಸೂರೆನ್ಸು ಕ್ಲೈಮ್ ಆಗುತ್ತೆ. ಇದು ವರ್ಷಕ್ಕೆ 436 ರೂಪಾಯಿ ಕಟ್ಟಾಗುತ್ತೆ. ಇದು ಎಲಿಜಿಬಿಲಿಟಿ ಬಂದು 18ರಿಂದ 50 ವರ್ಷದವರೆಗೆ ಯಾರು ಇರ್ತಾರೆ ಅವ್ರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಈ 2 ಸ್ಕೀಮು ಕೂಡ ಅಂದರೆ
PMSBY ಮತ್ತು PMJJBY ಈ ಎರಡು ಸ್ಕೀಮು ಬಂದು 2015ರಲ್ಲಿ ಲಾಂಚ್ ಆಗೈತೆ. ಸೊ ಆಗ್ಲಿಂದನೂ ಈ ಸ್ಕೀಮು ನೆಡ್ಕೊಂಡು ಬರ್ತಿದೆ. ಅಕೌಂಟ್ ಓಪನ್ ಯಾರು ಮಾಡಿಸ್ತಾರಲ್ಲ, ಇವೆರಡು ಸ್ಕೀಮ್ನ ಅವ್ರಿಗೆ ಹೇಳಿ ಪಂಚ್ ಮಾಡಿಸ್ತೀವಿ ನಾವೇ. ಸೊ ಇದಾದಮೇಲೆ ಅಟಲ್ ಪೆನ್ಷನ್ ಯೋಜನಾ, ಇದು ಪೆನ್ಷನು 60 ವರ್ಷ ಆದಮೇಲೆ ತಿಂಗಳಿಗೆ ಪೆನ್ಷನ್ ಥರ ಬರುತ್ತೆ. ಪೆನ್ಷನ್ ಬಂದು 1,000ದಿಂದ 5,000ವರೆಗೂ ಇರುತ್ತೆ. ಇದು ಡಿಪೆಂಡ್ಸ್ ಆನ್ ನೀವೆಷ್ಟು ಆ ಒಂದು ಏಜ್ ಇರುತ್ತೆ. 18ರಿಂದ 40 ವರ್ಷ ಮಾತ್ರ ಈ ಒಂದು ಪೆನ್ಷನ್ ಸ್ಕೀಮ್ ಇರುತ್ತೆ. ಅದರಲ್ಲಿ ನೀವೆಷ್ಟು ಅಮೌಂಟ್ನ ಕಾಂಟ್ರಿಬ್ಯೂಟ್ ಮಾಡ್ತೀರಾ ಮತ್ತು ನೀವು ಯಾವ ಏಜಲ್ಲಿ ಜಾಯ್ನ್ ಆಗ್ತೀರಾ ಅದ್ರ ಮೇಲೆ ನಿಮ್ಮ ಪೆನ್ಷನ್ ಡಿಸೈಡ್ ಆಗುತ್ತೆ ಆಫ್ಟರ್ 60 ಇಯರ್ಸು. ಸೊ ಇದಾಗಿರುತ್ತೆ. ದೆನ್ ಈಗ ಇದು ಪೆನ್ಷನಲ್ಲಿ ಮತ್ತೆ ಏನು ಹೇಳೋದಾದರೆ, ಈಗ 18ರಿಂದ 40 ವರ್ಷದೊಳಗೆ ನೀವು ಅಮೌಂಟ್ ಕಾಂಟ್ರಿಬ್ಯೂಟ್ ಮಾಡ್ತಿರ್ತೀರ. ಒಂದು 5ರಿಂದ 6 ವರ್ಷ ನೀವು ಕಾಂಟ್ರಿಬ್ಯೂಟ್ ಮಾಡ್ತೀರಾ. ಅದಾದಮೇಲೆ ನಿಮ್ಗೆ ಮಾಡೋಕ್ಕಾಗ್ತಿರಲ್ಲ, ನೀವು ಕ್ಯಾನ್ಸಲ್ ಮಾಡಿಸ್ಕೋತೀರಾ. ಅದರಲ್ಲಿ ರೀಫಂಡ್ ಆಪ್ಷನ್ ಇದೆ. ನೀವು ಎಷ್ಟು ಅಮೌಂಟ್ ಪೇ ಮಾಡ್ತೀರಾ 5ರಿಂದ 6 ವರ್ಷ ಅದನ್ನು ರೀಫಂಡ್ ಮಾಡಿಕೊಡ್ತೀವಿ. ನಮ್ಗೆ ಕ್ಯಾನ್ಸಲ್ ಮಾಡಬೇಕಂತ ಅಂದರೆ ಬ್ಯಾಂಕಿಗೆ ಒಂದು ಲೆಟರ್ ಕೊಡಬೇಕು, ನಾವು APYನ ಕ್ಯಾನ್ಸಲ್ ಮಾಡ್ತೀವಿ ಅಂತ. ಅದು ಅಪ್ರೂವ್ ಆದ ತಕ್ಷಣ ಇಮಿಡಿಯೇಟ್ಲಿ ನೀವು ಎಷ್ಟು ವರ್ಷ ಕಟ್ಟಿರ್ತೀರ ಅದು ಇಮಿಡಿಯೇಟ್ಲಿ ನಿಮ್ಗೆ ಅಕೌಂಟ್ಗೆ ಬರುತ್ತೆ. ಇದಾದಮೇಲೆ ಇನ್ನೊಂದು ಆಪ್ಷನ್ ಇದೆ. ಆ ಪೀರಿಯಡಲ್ಲಿ ನೀವು ಕಾಂಟ್ರಿಬ್ಯೂಟ್ ಏನು ಮಾಡ್ತಿರ್ತೀರ ಆ ಪೀರಿಯಡಲ್ಲಿ ಆ ಪರ್ಸನ್ ಏನಾದ್ರು ಡೆತ್ ಆದರೆ ಅವ್ರ ನಾಮಿನಿ ಯಾರು ಕೊಟ್ಟಿರ್ತಾರೆ ಅವ್ರಿಗೆ ಆ ಅಮೌಂಟ್ನ ತಗೊಳ್ಳೋ ರೈಟ್ಸ್ ಇರುತ್ತೆ. ಮತ್ತು ಇಲ್ಲ ನಾನು ಅಮೌಂಟ್ನ ಕಂಟಿನ್ಯೂ ಮಾಡ್ತೀನಿ ಅಂದರೆ ಕಂಟಿನ್ಯೂ ಮಾಡ್ಬೋದು. ಆಫ್ಟರ್ 60 ಇಯರ್ಸು ಆ ಪೆನ್ಷನ್ನು ಅವ್ರಿಗೂ ಕೂಡ ಅವ್ರು ತಗೋಬೋ ರೈಟ್ಸ್ ಇರುತ್ತೆ. ಇದೊಂದು ಆಗಿರುತ್ತೆ. ಸೊ ಇನ್ನೊಂದು ಯಾವ್ದಾದ್ರು ಪಾಯಿಂಟ್ ಆಗ್ಬಿಟ್ಟಿದ್ದೀನ, ಅದೇ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಹೇಳಿದ್ನಲ್ಲ, ಅದರಲ್ಲಿ ಅದೇ ಎನಿ ನ್ಯಾಚುರಲ್ ಡೆತ್ತು 2 ಲಕ್ಷ ಪ್ರೊವೈಡ್ ಮಾಡ್ತಾರೆ ನಾಮಿನಿಗೆ. ಇನ್ ಕೇಸ್ ಉಳ್ಕೊಂಡ್ರೆ 1 ಲ್ಯಾಕ್ ರುಪೀಸ್ ಕವರೇಜ್ ಆಗುತ್ತೆ. ಇಷ್ಟೇ. ಸೊ ನೋಡಿದ್ರಲ್ಲ, ಇಷ್ಟು ನಾನು ವರ್ಕ್ ಆಗಿರುತ್ತೆ ಮೇಜರ್ ಆಗಿ ಬ್ಯಾಂಕಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನೋಡಿದ್ದಕ್ಕೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.